1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಸಿಗುತ್ತೆ. ಸಿಕ್ಕ ನಂತರ ಭಾರತದ ಅಂದರೆ ಆಡಳಿತವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಕಾನೂನುಗಳ ಅವಶ್ಯಕತೆ ಇರುತ್ತೆ, ನಿಯಮಗಳ ಅವಶ್ಯಕತೆ ಇರುತ್ತೆ. ಯಾವುದೇ ಒಂದು ಸಂಸ್ಥೆ ಇರಲಿ, ಯಾವುದೇ ಒಂದು ದೇಶ ಇರಲಿ, ಅದಕ್ಕೆ ಕಾನೂನುಗಳು, ನೀತಿ ನಿಯಮಗಳ ಅನುಸರಣೆ ಬಹಳ ಮುಖ್ಯವಾಗುತ್ತೆ. ಆ ದೃಷ್ಟಿಯಿಂದ ಭಾರತದ ಅಖಂಡ ಭಾರತಕ್ಕೋಸ್ಕರನೇ ಒಂದು ಸಂವಿಧಾನ ರಚನೆ ಮಾಡಬೇಕು ಅಂತ ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದಲ್ಲಿ ಒಂದು ಕರಡು ಸಮಿತಿ ರಚನೆ ಆಗುತ್ತೆ. ಆ ಸಮಿತಿ ಸರಿಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಅದು ಹಲವಾರು ರೀತಿಯ ಚಟುವಟಿಕೆಗಳನ್ನು ನಡೆಸಿ 1950 ಜನವರಿ 26ನೇ ತಾರೀಕು ನಮ್ಮ ಭಾರತದ ಸಂವಿಧಾನವನ್ನು ಜಾರಿಗೆ ತಂದಂಥ ದಿನ ಇವತ್ತು ಆಗಿದೆ. ನಮ್ಮ ಭಾರತದ ಸಂವಿಧಾನ ಅಂತಂದರೆ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಈ ಥರದ ಸಂವಿಧಾನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ದೊಡ್ಡ ಸಂವಿಧಾನ ಮತ್ತು ಲಿಖಿತ ಸಂವಿಧಾನ. ಎಷ್ಟೋ ದೇಶಗಳಲ್ಲಿ ಅಲಿಖಿತ ಸಂವಿಧಾನ ಇದೆ, ಆದರೆ ಭಾರತದಲ್ಲಿ ಲಿಖಿತ ಸಂವಿಧಾನವನ್ನು ನಾವು ಕಾಣ್ತೇವೆ. ಮತ್ತು ಹಲವಾರು ರೀತಿಯ ಕಾನೂನುಗಳನ್ನು, ವಿಧಿಗಳನ್ನು, ತಿದ್ದುಪಡಿಗಳನ್ನು ಭಾರತೀಯ ಸಂವಿಧಾನ ಒಳಗೊಂಡಿದೆ. ಹಾಗಾಗಿ ಭಾರತದ ಸಂವಿಧಾನ ಜಾರಿಗೆ ಬಂದ ದಿನವಾಗಿ ನಾವು 1950 ಜನವರಿ 26ನೇ ಇಸ್ವಿಯಿಂದ ಇಲ್ಲಿವರೆಗೂ ಅಂದರೆ 76 ವರ್ಷಗಳ ಕಾಲ ಆಚರಿಸ್ಕೊಂಡು ಇವತ್ತು 77ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಗಣರಾಜ್ಯೋತ್ಸವವನ್ನು ನಾವು ಯಾಕೆ ಆಚರಣೆ ಮಾಡ್ತಾ ಇದ್ವಿ ಅಂತಂದರೆ, ಭಾರತ ಹಲವಾರು ರೀತಿಯಲ್ಲಿ ಹರಿದು ಹಂಚಿ ಹೋಗಿತ್ತು. ಅಂತಹ ಹಲವಾರು, ಯಾಕಂದರೆ ಎಲ್ಲ ಕಡೆಯೂ ರಾಜ್ಯ ಮನೆತನಗಳು ಆಳ್ವಿಕೆಯನ್ನು ಮಾಡ್ತಾ ಇದ್ವು. ಹಾಗಾಗಿ ಅಂತಹ ಹರಿದು ಹಂಚಿ ಹೋಗಿದ್ದಂಥ ಹಲವಾರು ರಾಜ್ಯಗಳನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಕೊಡುಗೆಯನ್ನು ನಾವು ಇಲ್ಲಿ ಸ್ಮರಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಅವರು ಸಾಕಷ್ಟು ಜುನಾಗಢ ಇರ್ಬೋದು, ಆಂಧ್ರ ಪ್ರದೇಶದ ಕೆಲವು ಪ್ರಾಂತ್ಯಗಳಿರ್ಬೋದು, ಇನ್ನು ಹಲವಾರು ಪ್ರಾಂತ್ಯಗಳನ್ನು ಅವರು ಒಟ್ಟುಗೂಡಿಸಿ ಭಾರತದ ಒಕ್ಕೂಟಕ್ಕೆ ಸೇರಿಸಿ ಅಖಂಡ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪಾತ್ರ ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪಾತ್ರವೂ ಅಷ್ಟೇ ಮುಖ್ಯವಾಗುತ್ತೆ. ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿ ಅಖಂಡ ಭಾರತವನ್ನು ನಿರ್ಮಾಣ ಮಾಡಿಕೊಂಡು ಹಲವಾರು ರೀತಿಯ ಚಟುವಟಿಕೆಗಳನ್ನು, ಹಲವಾರು ರೀತಿಯ ಕಾರ್ಯಕ್ರಮ ಹಾಕ್ಕೊಂಡು ಭಾರತ ಹಲವಾರು ರೀತಿಯಲ್ಲಿ ಇವತ್ತು ಮುಂದುವರಿತಾ ಇದೆ. ಇನ್ನು ಅಭಿವೃದ್ಧಿ ಹೊಂದಿದ ದೇಶವಾಗಿ ಇನ್ನೂ ಆಗಿಲ್ಲ, ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ, ಪ್ರಗತಿ ಹೊಂದುತ್ತಿರುವ ರಾಷ್ಟ್ರವಾಗಿ ಭಾರತ ಇವತ್ತು ತನ್ನ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗಾಗಿ ನೀವೆಲ್ಲರೂ ಸೇರಿ ನಾವು ಭಾರತವನ್ನು ಕಟ್ಟಬೇಕು. ಈ ಸಂದರ್ಭದಲ್ಲಿ ಭಾರತದ ಸಂವಿಧಾನದ ಬಗ್ಗೆ ಮತ್ತು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗಲಿಕ್ಕೆ ಯಾವೆಲ್ಲ ರೀತಿಯಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಪ್ರತಿಯೊಬ್ಬರು ತಿಳ್ಕೋಬೇಕು, ಅಧ್ಯಯನ ಮಾಡಬೇಕು, ಅದನ್ನು ಸ್ಮರಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನಾವು ಭಾರತವನ್ನು ನಿರ್ಮಾಣ ಮಾಡೋಣ ಅನ್ನುವಂಥ ಪಣವನ್ನು ತೊಡೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಮಾಡ್ತೀನಿ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.